ಸಾಯಿರಾಮ್, ಎಲ್ಲರಿಗೂ ನಮಸ್ಕಾರ. ಸತ್ಯ ಸಾಯಿ ಗ್ರಾಮ ಮುದ್ದೇನಹಳ್ಳಿಯ ಸುವರ್ಣ ಮಹೋತ್ಸವದ ಈ ಪವಿತ್ರ ಮತ್ತು ಐತಿಹಾಸಿಕ ಸಂದರ್ಭದಲ್ಲಿ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರಿಗೆ, ಸಂಸ್ಥೆಯ ಎಲ್ಲ ಸದಸ್ಯರಿಗೆ, ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ವೈದ್ಯರಿಗೆ, ಸೇವಾದಳದ ಬಂಧುಗಳಿಗೆ ಹಾಗೂ ಇಡೀ ಪ್ರಪಂಚದಾದ್ಯಂತ ಇರುವ ಎಲ್ಲ ಸದ್ಭಕ್ತರಿಗೆ ಮತ್ತು ಹಿತೈಷಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಸಲ್ಲಿಸ್ತೇನೆ. 50 ವರ್ಷಗಳ ಪಯಣವು ಯಾವುದೇ ಸಂಸ್ಥೆಯ ಹೆಮ್ಮೆಯ ಮೈಲಿಗಲ್ಲು. ಭಗವಾನ್ ಶ್ರೀ ಸತ್ಯ ಸಾಯಿ ಬಾಬಾರವರ ದಿವ್ಯ ಸಂಕಲ್ಪದಿಂದ ಪ್ರಾರಂಭವಾದ ಈ ಪವಿತ್ರ ನೆಲೆ ಕಳೆದ 15 ವರ್ಷಗಳಲ್ಲಿ ಸದ್ಗುರು ಶ್ರೀ ಮಧುಸೂದನ ಸಾಯಿ ಅವರ ದಿವ್ಯ ಮಾರ್ಗದರ್ಶನದಲ್ಲಿ ವಿಶ್ವವೇ ಗಮನಿಸುವ ಮಾನವೀಯ ಮಹಾಕೇಂದ್ರವಾಗಿ ರೂಪುಗೊಂಡಿರುವುದು ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಶಿಕ್ಷಣ, ಆರೋಗ್ಯ, ಪೌಷ್ಟಿಕಾಹಾರ, ಗ್ರಾಮೀಣಾಭಿವೃದ್ಧಿ, ಮಾನವೀಯ ಮೌಲ್ಯಗಳ ಪ್ರಸಾರದಂಥ ಕ್ಷೇತ್ರಗಳಲ್ಲಿ ಸತ್ಯ ಸಾಯಿ ಗ್ರಾಮ ಎಂದು ಅನುಕರಣೀಯ ಮಾದರಿಯಾಗಿದೆ. ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಹಾಗೂ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಿರುವುದು, ಗ್ರಾಮೀಣ ಬಡ ಕುಟುಂಬಗಳಿಗೆ ಉಚಿತ ವೈದ್ಯಕೀಯ ಸೇವೆಗಳನ್ನು ಒದಗಿಸುತ್ತಿರುವುದು ಮತ್ತು ದೇಶದ ಕೋಟ್ಯಾಂತರ ಸರ್ಕಾರಿ ಶಾಲೆಗಳಿಗೆ ಪೌಷ್ಟಿಕ ಆಹಾರವನ್ನು ತಲುಪಿಸುತ್ತಿರುವುದು ನಿಜಕ್ಕೂ ಅಸಾಮಾನ್ಯ ಸೇವೆಯಾಗಿದೆ. ವಿಶೇಷವಾಗಿ ಯಾವುದೇ ಶುಲ್ಕವಿಲ್ಲದೆ ವೈದ್ಯರನ್ನು ರೂಪಿಸುವ ಉಚಿತ ವೈದ್ಯಕೀಯ ಕಾಲೇಜು ಹಾಗೂ ಅತ್ಯಾಧುನಿಕ ಆಸ್ಪತ್ರೆಗಳ ಸ್ಥಾಪನೆ ಸಮಾಜಮುಖಿ ಸೇವೆಯ ಅತ್ಯುನ್ನತ ಉದಾಹರಣೆಯಾಗಿದೆ. ಆರೋಗ್ಯ ಮತ್ತು ಶಿಕ್ಷಣವು ಪ್ರತಿಯೊಬ್ಬರ ಹಕ್ಕು ಎಂಬ ಧ್ಯೇಯವನ್ನು ಈ ಸಂಸ್ಥೆ ಕಾರ್ಯರೂಪಕ್ಕೆ ತಂದಿದೆ. ಸತ್ಯ ಸಾಯಿ ಗ್ರಾಮವು ಕೇವಲ ಕಟ್ಟಡಗಳನ್ನು ನಿರ್ಮಿಸುತ್ತಲ್ಲ, ಉತ್ತಮ ಮನುಷ್ಯರನ್ನು, ಮೌಲ್ಯಯುತ ನಾಯಕತ್ವವನ್ನು ಮತ್ತು ಸೇವಾ ಮನೋಭಾವದ ಸಮಾಜವನ್ನು ನಿರ್ಮಿಸುತ್ತದೆ ಎಂದು ವಿವಿಧ ರಾಜ್ಯಗಳು ಮತ್ತು ಅನೇಕ ದೇಶಗಳಿಂದ ಜನರು ಇಲ್ಲಿಗೆ ಆಗಮಿಸಿ ಈ ವಿಶಿಷ್ಟ ಸೇವಾ ಮಾದರಿಯನ್ನು ಅರಿಯುತ್ತಿದ್ದಾರೆ. ಈ ಅರ್ಥದಲ್ಲಿ ಸತ್ಯ ಸಾಯಿ ಗ್ರಾಮವು ಜಾಗತಿಕ ಮೌಲ್ಯಾಧಾರಿತ ಮಟ್ಟದಲ್ಲಿ ಮಾನವ ಸೇವೆ, ಆಧ್ಯಾತ್ಮಿಕ ಮತ್ತು ಮಾನವೀಯ ಮೌಲ್ಯಗಳ ಕೇಂದ್ರವಾಗಿ ಬೆಳಗುತ್ತದೆ. ಈ ಮಹೋನ್ನತ ಸಾಧನೆ ಹಿಂದೆ ಸದ್ಗುರು ಮಧುಸೂದನ ಸಾಯಿ ಅವರ ದೂರದೃಷ್ಟಿ, ಕರುಣೆ, ನಿಸ್ವಾರ್ಥ ಸೇವಾ ಸಂಕಲ್ಪವಿದೆ. ಅವರ ನೇತೃತ್ವದಲ್ಲಿ ಸೇವೆ ಸಲ್ಲಿಸಿರುವ ಪ್ರತಿಯೊಬ್ಬ ಶಿಕ್ಷಕ, ವೈದ್ಯ, ಸಿಬ್ಬಂದಿ, ಸೇವಾದಳದ ಸದಸ್ಯರು, ದಾನಿಗಳು, ಹಿತೈಷಿಗಳು ಸಮರ್ಪಣೆಯನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಸಂದರ್ಭದಲ್ಲಿ ಸತ್ಯ ಸಾಯಿ ಗ್ರಾಮದ ಸೇವಾ ಯಜ್ಞವು ಇನ್ನಷ್ಟು ವಿಸ್ತರಿಸಿ ಭಾರತವನ್ನಷ್ಟೇ ಅಲ್ಲದೆ ಇಡೀ ಪ್ರಪಂಚದ ಪ್ರೀತಿಗೆ ಮತ್ತು ಸೇವೆ ಮತ್ತು ಮಾನವೀಯ ಮೌಲ್ಯಗಳ ಸಂದೇಶವನ್ನು ಸಾರುತ್ತಾ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲೆಂದು ಹಾರೈಸುತ್ತೇನೆ. ಮತ್ತೊಮ್ಮೆ ಸಾಯಿ ಗ್ರಾಮದ ಸುವರ್ಣ ಮಹೋತ್ಸವಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು, ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನನಗೆ ಸದ್ಗುರುಗಳ ಸೇವೆಯನ್ನು ನೋಡಿದಾಗ ವಿಶ್ವಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕಾಯಕವೇ ಕೈಲಾಸವನ್ನು ಸಾರಿ ಹೋಗಿರ್ತಕ್ಕಂಥದ್ದು, ಸಂದೇಶವನ್ನು ಮನುಕುಲಕ್ಕೆ ಬಿಟ್ಟು ಹೋಗಿರ್ತಕ್ಕಂಥದ್ದನ್ನು ಸದ್ಗುರುಗಳು ಚಾಚೂ ತಪ್ಪದೆ ಇವತ್ತು ವಿಶ್ವದಾದ್ಯಂತ ಸಂಚರಿಸಿ ಮಾನವ ಕುಲಕೋಟಿ ಕಲ್ಯಾಣಕ್ಕಾಗಿ, ಬಡವರ ದೀನದಲಿತರ ಏಳಿಗೆಗಾಗಿ ಮಾಡತಕ್ಕಂಥ ಸೇವೆಯನ್ನು ಮತ್ತೊಮ್ಮೆ ಸ್ಮರಿಸಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.